ನಮಸ್ಕಾರ, ಚದುರಂಗಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತಿನ ಚದುರಂಗದಲ್ಲಿ ಪ್ರಮುಖವಾಗಿ ಎರಡು ಸುದ್ದಿಗಳು ಯಾವ್ದು ಅಂತ ನೋಡ್ತಾ ಹೋದಾದ್ರೆ, ಪ್ರಮುಖವಾಗಿ ಹಳೆ ಹುಬ್ಬಳ್ಳಿ ಸ್ಟೇಷನ್ ಪ್ರಕರಣ ಇತ್ತಲ್ಲ, ಬೆಂಕಿ ಇಟ್ಟಿದ್ದಂತ ಪ್ರಕರಣ, ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದಂತ ಪ್ರಕರಣ. ಆ ಒಂದು ಪ್ರಕರಣದಲ್ಲಿ 2022ರಲ್ಲಾಗಿದ್ದು, ಅದಾದ್ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಳಿಕ ಕಳೆದ ವರ್ಷ ಒಂದು ಕ್ಯಾಬಿನೆಟ್ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ 43 ಕೇಸನ್ನ ವಾಪಸ್ ಪಡೀಲಿಕ್ಕೆ ತೀರ್ಮಾನವನ್ನ ಮಾಡಲಾಗುತ್ತೆ. ಆ 43 ಕೇಸ್ಗಳ ಪೈಕಿ ಹುಬ್ಬಳ್ಳಿ ಸ್ಟೇಷನ್ಗೆ ಬೆಂಕಿ ಇಟ್ಟಂತ ಪ್ರಕರಣ ಕೂಡ ಇತ್ತು. ಹುಬ್ಬಳ್ಳಿ ಸ್ಟೇಷನ್ಗೆ ಬೆಂಕಿ ಇಟ್ಟಂತ ಪ್ರಕರಣದಲ್ಲಿ ಸುಮಾರು 150 ಜನರ ವಿರುದ್ಧ ಕೇಸ್ ಆಗಿರುತ್ತೆ, ಅರೆಸ್ಟ್ ಮಾಡಲಾಗಿರುತ್ತೆ. ಯಾಕೆಂದ್ರೆ ಪ್ರೂಫ್ ಇತ್ತು. ಕಲ್ಲು ತೂರಾಟ ಮಾಡಿದಂಥವರು ಪೊಲೀಸರಿಗೆ ಕಲ್ಲು ತೂರಾಟ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು, ಆ ಗಾಡಿಗಳನ್ನ ಜಖಂಗೊಳಿಸಿದ್ರು, ಅಂಥವ್ರನ್ನೆಲ್ಲರನ್ನೂ ಕೂಡ ಬಂಧಿಸಲಾಗಿತ್ತು. ಈಗ ಆ ಕೇಸನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಅಕ್ಟೋಬರ್ ಅಲ್ಲಿ ತೀರ್ಮಾನ ಆಗಿ ಜಸ್ಟ್ 2.5 ತಿಂಗಳಲ್ಲಿ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ಕಾನೂನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಲ್ಲ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಸ್ಪಷ್ಟವಾಗಿ ಇದರಲ್ಲಿ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದರ ವಿರುದ್ಧ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ಕೋರ್ಟ್ನ ಕಟಕಟೆಯಲ್ಲೂ ಕೂಡ ವಿಚಾರಣೆಯನ್ನ ಮಾಡಲಾಗ್ತದೆ. ಏನಾಗ್ತಾ ಇದೆ ಹಾಗಾದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಸರ್ಕಾರದ ವಿರುದ್ಧ ಆಕ್ರೋಶ ಹೇಗೆ ವ್ಯಕ್ತವಾಗ್ತಾ ಇದೆ ಅಂತ ನೋಡೋಣ. ಇನ್ನೊಂದ್ ಕಡೆ ಅಮಿತ್ ಶಾ ಅವರು ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಾಳೆ ರಾಜ್ಯಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇರುವಂತಹ ಗೊಂದಲಗಳನ್ನ ಬಗೆಹರಿಸ್ತಾರಾ ಅಮಿತ್ ಶಾ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಚದುರಂಗದ ಹೆಡ್ಲೈನ್ಸ್ ಅನ್ನ ನೋಡ್ಕೊಂಬೇಡ. ಹಳೆ ಹುಬ್ಬಳ್ಳಿ ಸ್ಟೇಷನ್ಗೆ ಬೆಂಕಿ ಇಟ್ಟವರ ಕೇಸ್ ವಾಪಸ್, ಶರವೇಗದಲ್ಲಿ ಕಾನೂನು ಪ್ರಕ್ರಿಯೆ ಮುಗಿಸಿದ ಸರ್ಕಾರ, ಪ್ರತಿಪಕ್ಷಗಳಿಂದ ಟೀಕೆ. ನಾಳೆ ರಾಜ್ಯಕ್ಕೆ ಅಮಿತ್ ಶಾ, ಬಣ ಬಡಿದಾಟಕ್ಕೆ ಕಡೆಗೂ ಬೀಳುತ್ತಾ ಬ್ರೇಕ್, ರಾಜ್ಯಾಧ್ಯಕ್ಷರ ಬಗ್ಗೆಯೂ ನಾಳೆಯೇ ಸ್ಪಷ್ಟತೆ. ಅಮಿತ್ ಶಾ ಭೇಟಿಗೆ ರೆಬಲ್ಸ್ ಕೂಡ ತಯಾರಿ, ಲಿಂಬಾವಳಿ ಮೂಲಕ ಶಾ ಭೇಟಿಗೆ ಸರ್ಕಸ್, ರಾಜ್ಯಾಧ್ಯಕ್ಷರ ಬದಲಾವಣೆಯೊಂದೇ ಅಜೆಂಡಾ.